ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಇತಿಹಾಸ ಇರೋದೇ ಅಳಿಸೋಕೆ ಗುರು. ಇವತ್ತು ನಮ್ಮ ಭಾರತದ ಹುಲಿಗಳು ಕೂಡ ಅದೇ ಮಾಡಿದ್ರು, ಇತಿಹಾಸ ಅಳಿಸಿ ಮತ್ತೆ ಹೊಸ ಇತಿಹಾಸ ಬರೆದ್ರು. ಯಾರು ಹೇಳಿದ್ದು ಹೋಮ್ ಸಾಯಿಲ್ ಅಲ್ಲಿ ಕಪ್ ಗೆಲ್ಲಕ್ಕಾಗಲ್ಲ ಅಂತ? ಕಂಟಿನ್ಯೂಸ್ ಆಗಿ 2 ಸಾರಿ T20 ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲ್ಲ ಅಂತ? ಇದು ಭಾರತ, ಇಲ್ಲಿ ಎಲ್ಲ ಸಾಧ್ಯ. ಅದು ನವೆಂಬರ್ 19, 2023 ಸೇಮ್ ಸ್ಟೇಡಿಯಂ. ಅಂದು ಲಕ್ಷಾಂತರ ಜನ ಮೌನವಾಗಿದ್ದು ಅದೇ ಸ್ಟೇಡಿಯಂನಲ್ಲಿ. ಇಂದು ಅದೇ ಸ್ಟೇಡಿಯಂನಲ್ಲಿ ನಮ್ಮ ಭಾರತ ಗೆದ್ದಿದೆ. ಅದೇ ಸ್ಟೇಡಿಯಂನಲ್ಲಿ ನಮ್ಮ ಭಾರತ ಸಂಭ್ರಮಿಸ್ತಾ ಇದೆ. ಅದೇ ಗ್ರೌಂಡ್ ನಲ್ಲಿ ಇಂದು ವರ್ಲ್ಡ್ ಚಾಂಪಿಯನ್ಸ್ ಕೂಡ ಆಗಿದ್ದೇವೆ ಅಂದ್ರೆ ಕಾಲ ಹೇಗೆ ಬದಲಾಗುತ್ತೆ. ಇದು ಭಾರತದ ಬರೀ ಗೆಲುವಲ್ಲ, ಇದೊಂದು ಸ್ಟೇಟ್ಮೆಂಟ್. ಒಂದ್ ಕಾಲದಲ್ಲಿ ಒಂದು ICC ಟೂರ್ನಮೆಂಟ್ ಗೆಲ್ಲೋಕೆ 11 ವರ್ಷ ವೇಟ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕಂಟಿನ್ಯೂಸ್ ಆಗಿ 3 ICC ಟ್ರೋಫೀಸ್ ಗೆದ್ದಿದ್ದೇವೆ ಅಂದ್ರೆ ಇದೊಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ICC ಟೂರ್ನಮೆಂಟ್ ಗಳಲ್ಲಿ ಸೆಮಿಫೈನಲ್ ಅಥವಾ ಫೈನಲ್ ನಲ್ಲಿ ಇಂಡಿಯಾ ಇದ್ದೇ ಇರ್ತಿತ್ತು. ಆದ್ರೆ ಗೆಲ್ಲೋಕ್ ಆಗ್ತಾ ಇರ್ಲಿಲ್ಲ. ಚೋಕರ್ಸ್ ಅಂತ ಬೇರೆಯವ್ರಿಗೆ ಆಗ್ತಾ ಇದ್ವಿ, ಆದ್ರೆ ಆಕ್ಚುಲಿ ಚೋಕರ್ಸ್ ಇಂಡಿಯಾ ನಾವೇ ಆಗಿದ್ವಿ. ಆದ್ರೆ ಈ ಚೋಕರ್ಸ್ ಪಟ್ಟ ತೆಗೆದೋಗದು ಇವಾಗ ಕಂಟಿನ್ಯೂಸ್ ಆಗಿ 3 ICC ಟೂರ್ನಮೆಂಟ್ ಗೆದ್ದಿದ್ದೇವೆ ಅಂದ್ರೆ ಇದು ಪ್ರತಿಯೊಬ್ಬ ಭಾರತೀಯನ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಒಬ್ರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದಾರೆ ಗುರು. ವರ್ಚುವಲ್ ಕ್ವಾರ್ಟರ್ ಫೈನಲ್ ವೆಸ್ಟ್ ಇಂಡೀಸ್ ಜೊತೆಗೆ ಮ್ಯಾಚ್ ಇದ್ದಾಗ ಡೆರೆನ್ ಸೆಮಿ ಅವ್ರು ಹೇಳಿದ್ರು, ಭಾರತನ ಮನೆ ಕಳಿಸ್ಬಿಡ್ತೀವಿ, ಈ ಟೂರ್ನಮೆಂಟ್ ಇಂದ ಔಟ್ ಮಾಡ್ಬಿಡ್ತೀವಿ ಅಂತ. ಅದು ಕೂಡ ಆಗ್ಲಿಲ್ಲ. ಇನ್ನು ಸೆಮಿಫೈನಲ್ ನಲ್ಲಿ ಸ್ಯಾಮ್ ಕರನ್ ಅವ್ರು ಹೇಳಿದ್ರು, ಇಂಡಿಯನ್ ಬ್ಯಾಟ್ಸ್ಮನ್ ನ ಸೈಲೆಂಟ್ ಮಾಡ್ಬಿಡ್ತೀವಿ ಅಂತ. ಅದು ಸಾಧ್ಯವಾಗ್ಲೇ ಇಲ್ಲ. ಇನ್ನು ಫೈನಲ್ ನಲ್ಲಿ ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸಾಂಟ್ನರ್ ಅವ್ರು ಬಂದು ಅಹಮದಾಬಾದ್ ಕ್ರೌಡ್ ನ ಸೈಲೆಂಟ್ ಮಾಡ್ಬಿಡ್ತೀವಿ ಅಂತಾನೆ ಹೇಳಿದ್ರು. ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸಾಂಟ್ನರ್ ಏನಾಯ್ತು ನಿನ್ನೆ? ತಾವೇ ಸೈಲೆಂಟ್ ಆಗಿ ಹೋಗ್ಬಿಟ್ರು. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳಾಯ್ತು, ಬೌಲರ್ಗಳಾಯ್ತು. ಈ ಫೈನಲ್ ಮ್ಯಾಚ್ ಬರೀ ಮ್ಯಾಚ್ ಆಗಿರ್ಲಿಲ್ಲ, 140 ಕೋಟಿ ಜನರ ಎಮೋಷನ್ಸ್ ಆಗಿತ್ತು ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್. ಯಾಕಂದ್ರೆ ಅಷ್ಟು ಜನ ಪ್ರೇಯರ್ಸ್ ಮಾಡ್ತಾ ಇದ್ರು ವರ್ಲ್ಡ್ ಕಪ್ ಗೆಲ್ಲೇಬೇಕು ಅಂತ. ಹೋಮ್ ಸಾಯಿಲ್ ಅಲ್ಲಿ ಇದೆ. ಹಾಗೆ ಕಂಟಿನ್ಯೂಸ್ ಆಗಿ 2 ಟೈಮ್ಸ್ ಯಾರು ವರ್ಲ್ಡ್ ಕಪ್ ಕೂಡ ಗೆದ್ದಿರಲಿಲ್ಲ, ಅದನ್ನ ರಿಪೀಟ್ ಮಾಡ್ಲೇಬೇಕು ಅಂತ ನಮ್ಮ 15 ಹುಲಿಗಳು ಕೂಡ ರೆಡಿ ಆಗಿದ್ರು ನಿನ್ನೆ. ಅದು ನಿಜವಾಗಿ ಸಾಧ್ಯವಾಯ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಫೈನಲ್ ಪಂದ್ಯ ನೋಡೋದಾದ್ರೆ, ಫೈನಲ್ ಪಂದ್ಯದಲ್ಲಿ ಕಾಂಪಿಟೇಷನ್ ಯಾವ ತರ ಇರಬೇಕು ಅಪೋನೆಂಟ್ಸ್ ಇಂದ, ಆ ತರ ಇರ್ಲಿಲ್ಲ. ಆಕ್ಚುಲಿ ನಿನ್ನೆ ಮ್ಯಾಚ್ ನಲ್ಲಿ ಒನ್ ಸೈಡೆಡ್ ಮ್ಯಾಚ್ ಆಯ್ತು ಅಂತಾನೆ ಹೇಳ್ಬೋದು. ಯಾವ್ದೋ ಬೈಲ್ಯಾಟರಲ್ ಸೀರೀಸ್ ಮ್ಯಾಚ್ ಅಲ್ಲಿ ಆಡ್ದಂಗ ಆಯ್ತು ನಿನ್ನೆ. ನನ್ನ ಪ್ರಕಾರ ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ಬೋದು ಇಂಡಿಯಾದು ಈ ಮ್ಯಾಚ್ ನಲ್ಲಿ. ಯಾವ ಸ್ಟೇಜ್ ನಲ್ಲಿ ಕೂಡ ನ್ಯೂಜಿಲೆಂಡ್ ಇಂಡಿಯಾಗೆ ಕಾಂಪೀಟ್ ಮಾಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ನಲ್ಲಿ. ICC ಟೂರ್ನಮೆಂಟ್ ಅಂತ ಬಂದ್ರೆ ನ್ಯೂಜಿಲೆಂಡ್ ಡಾಮಿನೇಟ್ ಮಾಡ್ತಾನೆ ಇದೆ ಇಂಡಿಯಾ ಮೇಲೆ. ಈ ಪಂದ್ಯದಲ್ಲಿ ಕೂಡ ಸ್ವಲ್ಪ ಆದ್ರೂ ಫೈಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ, ಆದ್ರೆ ಯಾವ ಸ್ಟೇಜ್ ನಲ್ಲಿ ಕೂಡ ಇಂಡಿಯಾಗೆ ಕಾಂಪೀಟ್ ಕೂಡ ಮಾಡ್ಲಿಲ್ಲ ನ್ಯೂಜಿಲೆಂಡ್. ಯಾಕಂದ್ರೆ ಇದು ಟುಕು ಭಾರತ ಅಲ್ಲ, ಇದು ಬರೀ ಸಿಕ್ಸರ್ ಬೌಂಡ್ರಿಗಳ ಮೇಲೆ ಮಾತಾಡೋ ಭಾರತ ಅಂತ ಎಲ್ಲರಿಗೂ ಎಚ್ಚರಿಕೆ ಕೊಟ್ರು ನಿನ್ನೆ ವರ್ಲ್ಡ್ ಕ್ರಿಕೆಟ್ಗೆ. ನನಗ್ ಮಾತ್ರ ಇದೊಂದು ಕಂಪ್ಲೀಟ್ ಡಾಮಿನೆನ್ಸ್ ವಿನ್ ಅಂತಾನೆ ಹೇಳ್ಬೋದು ಇಂಡಿಯಾದಿಂದ. ಸ್ವಲ್ಪನೂ ಕಿಕ್ ಇರ್ಲಿಲ್ಲ. ನಾವೇನೋ ಚಾಂಪಿಯನ್ಸ್ ಆದ್ವಿ, ಆದ್ರೆ ಆ ವೈಬ್ ಇರ್ಲಿಲ್ಲ ಗುರು ನಿನ್ನೆ ಮ್ಯಾಚ್ ನಲ್ಲಿ. ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಗೆದ್ದಾಗ ವೀಕ್ ಗುರು ಕಂಟಿನ್ಯೂಸ್ ಆಗಿ ಆ ವೈಬ್ ಓಡ್ತಾನೆ ಇತ್ತು ತಲೆಯಲ್ಲಿ. ಆ ವೈಬ್ ಸಿಗ್ಲಿಲ್ಲ ನಮಗೆ ನಿನ್ನೆ ಮ್ಯಾಚ್ ನಲ್ಲಿ. ಡಾಮಿನೆನ್ಸ್, ಕಂಪ್ಲೀಟ್ ಡಾಮಿನೆನ್ಸ್, ಒನ್ ಸೈಡೆಡ್ ಮ್ಯಾಚ್. ಯಾವ್ದೋ ಪಾಕಿಸ್ತಾನ ಮ್ಯಾಚ್ ಹೊಡೆದಂಗ ಆಯ್ತು ಗುರು ನಿನ್ನೆ ಫೈನಲ್ ಮ್ಯಾಚ್ ನಲ್ಲಿ. ನಮ್ಗೆ ನ್ಯೂಜಿಲೆಂಡ್ ಅನಿಸ್ಲೇ ಇಲ್ಲ ಯಾವ ಸ್ಟೇಜ್. ಇನ್ನು ಇದ್ರ ಬದಲು ಇಂಗ್ಲೆಂಡ್ ಅಥವಾ ಸೌತ್ ಆಫ್ರಿಕಾ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಅದೇನೇ ಇರ್ಲಿ, ನ್ಯೂಜಿಲೆಂಡ್ ಕಷ್ಟಪಟ್ಟು ಬಂದಿದೆ, ಅದ್ ಬೇರೆ ಮಾತು. ಆದ್ರೆ ಫೈನಲ್ ನಲ್ಲಿ ಯಾವ ತರ ಆಡ್ಬೇಕು ಆ ತರ ಆಡ್ಲೇ ಇಲ್ಲ ಗುರು ನಿನ್ನೆ ಮ್ಯಾಚ್ ನಲ್ಲಿ. ಅದ್ ಮಾತ್ರ ನಿಜ ಒಪ್ಕೊಳ್ಳೇಬೇಕು. ಇವನ್ ನ್ಯೂಜಿಲೆಂಡ್ ಕೂಡ ಈ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಯಾವುದೇ ಕಂಟ್ರಿ ಮಾಡದೇ ಇರೋ ರೆಕಾರ್ಡ್ ನ ಮಾಡಿದೆ ಅಂತಾನೆ ಹೇಳ್ಬೋದು. 3 ಟೈಮ್ಸ್ ವರ್ಲ್ಡ್ ಚಾಂಪಿಯನ್ಸ್ ಆಯ್ತು. 2007 ನಲ್ಲಿ ಫಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಇನಾಗ್ರೇಷನ್ ವರ್ಲ್ಡ್ ಕಪ್ ಅದರಲ್ಲಿ ಕೂಡ ಚಾಂಪಿಯನ್ಸ್. ಹಾಗೆ 2024 ಲಾಸ್ಟ್ ವರ್ಲ್ಡ್ ಕಪ್ ನಲ್ಲಿ, ಹಾಗೆ 2026 ನಲ್ಲಿ 3 ಟೈಮ್ಸ್ ವರ್ಲ್ಡ್ ಕಪ್. ಹಾಗೆ ಕಂಟಿನ್ಯೂಸ್ ಆಗಿ 2 ಟೈಮ್ಸ್ ವರ್ಲ್ಡ್ ಚಾಂಪಿಯನ್ಸ್ ಆದ್ರು T20 ವರ್ಲ್ಡ್ ಕಪ್ ನಲ್ಲಿ. ಹಾಗೆ ಹೋಮ್ ಸಾಯಿಲ್ ಅಲ್ಲಿ ಯಾವ ಕಂಟ್ರೀಸ್ ಕೂಡ ಇದುವರೆಗೂ ಗೆದ್ದಿರ್ಲಿಲ್ಲ. ಅದು ಕೂಡ ಇತಿಹಾಸನೇ ಅಂತ ಹೇಳ್ಬೋದು. ಅದನ್ನ ಕೂಡ ಇಂಡಿಯಾ ಕ್ರಿಯೇಟ್ ಮಾಡ್ತು. ಈ 3 ವರ್ಲ್ಡ್ ಕಪ್ ವಿನ್ ಅಲ್ಲಿ ನೋಡೋದಾದ್ರೆ 2007 ಹಾಗೂ 2024 ಅಂಡ್ 26 ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಕಂಪೇರ್ ಮಾಡೋದಾದ್ರೆ 2007 ವರ್ಲ್ಡ್ ಕಪ್ ಏನಿತ್ತು ಆ ಮ್ಯಾಚ್. ಲಾಸ್ಟ್ ಬಾಲ್ ವರ್ಗು ನೇಲ್ ಬೈಟಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು.
ಆ ವರ್ಲ್ಡ್ ಕಪ್ ಮೆಮೊರಿ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅದನ್ನ ಬಿಟ್ಟರೆ 2024 ನಲ್ಲಿ ಸೌತ್ ಆಫ್ರಿಕಾ ಒಳ್ಳೆ ಫೈಟ್ ಕೊಟ್ಟಿದ್ರು, ಲಾಸ್ಟ್ ಓವರ್ ವರ್ಗು ಥ್ರಿಲ್ಲಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅದು ಕೂಡ 2026 ಫೈನಲ್ ಆತರ ಇರ್ಲಿಲ್ಲ. ಡಾಮಿನೆನ್ಸ್, ಕಂಪ್ಲೀಟ್ ಡಾಮಿನೆನ್ಸ್. ಇಂಡಿಯಾ ಅಂದ್ರೆ ಡಾಮಿನೆನ್ಸ್. ಕಿಂಗ್ ಆಫ್ ಕ್ರಿಕೆಟ್ ಯಾರಂದ್ರೆ ಪ್ರೆಸೆಂಟ್ ಎರಾನಲ್ಲಿ ಇಂಡಿಯಾ ಅಂತಾನೆ ಹೇಳ್ಬೋದು. ಲಾಸ್ಟ್ 3 ಇಯರ್ಸ್ ನೋಡೋದಾದ್ರೆ 2024 T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಗಳು ನಾವು, ಹಾಗೆ 2025 ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ವಿನ್ನರ್ಸ್, ಹಾಗೆ 2026 T20 ವರ್ಲ್ಡ್ ಕಪ್ ವಿನ್ನರ್ಸ್. ಇದು ಇಂಡಿಯಾದ ಗತ್ತು, ತಾಕತ್ತು ಅಂತಾನೆ ಹೇಳ್ಬೋದು. ಒನ್ ಟೈಮ್ ನಲ್ಲಿ ಆಸ್ಟ್ರೇಲಿಯಾ ಈ ತರ ಡಾಮಿನೇಟ್ ಮಾಡ್ತಾ ಇತ್ತು ಕ್ರಿಕೆಟ್ ನ. ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ವರ್ಲ್ಡ್ ಕಪ್ ವಿನ್ನರ್ಸ್ ಅವರು. ಆ ಕಾಲ ಇವಾಗ ಇಂಡಿಯಾಗೆ ಬಂದಿದೆ. ನಾವು ಡಾಮಿನೇಟ್ ಮಾಡ್ತಿದೀವಿ ಕ್ರಿಕೆಟ್ ನ. ಯಾವ ಆಸ್ಟ್ರೇಲಿಯಾನೂ ಇಲ್ಲ, ಯಾವ ಇಂಗ್ಲೆಂಡ್ ಕೂಡ ನಮ್ಮ ಎದುರಿಗೆ ಬರ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈ ಮ್ಯಾಚ್ ಬಗ್ಗೆ ನೋಡೋದಾದ್ರೆ, ಕಂಪ್ಲೀಟ್ ಅನಾಲಿಸಿಸ್ ನೋಡೋದಾದ್ರೆ, ಫಸ್ಟ್ ಟಾಸ್ ಇಂದ ನೋಡೋಣ. ಟಾಸ್ ಗೆದ್ದು ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು. ಒಳ್ಳೆ ಚಾಯ್ಸ್ ಅಂತ ಅನಿಸ್ತು ಎಲ್ರಿಗೆ. ಇನ್ನು ತುಂಬಾ ಜನ ಹೇಳ್ತಿದ್ರು ಇಂಡಿಯಾ ಫೈನಲ್ಗೆ ಹೋಗಿದೆ, ಅಹಮದಾಬಾದ್ ಗ್ರೌಂಡ್ ನಲ್ಲಿ ಪಿಚ್ ರೆಡ್ ಸಾಯಿಲ್ ನ ತಗೊಂಡ್ಬಂದು ಕಂಪ್ಲೀಟ್ ಬ್ಯಾಟಿಂಗ್ ಡಾಮಿನೆನ್ಸ್ ಮಾಡ್ಕೊಂಡು ಗೆದ್ದು ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಎಲ್ರು. ಆದ್ರೆ ಪಿಚ್ ಕ್ಯೂರೇಟರ್ ಮಾಡಿದ್ದೇ ಬೇರೆ ಇತ್ತು. ಇಲ್ಲಿ ರೆಡ್ ಮತ್ತು ಬ್ಲಾಕ್ ಸಾಯಿಲ್ ಮಿಶ್ರಿತ ಪಿಚ್ ರೆಡಿ ಮಾಡಿದ್ರು. ಯಾಕಂದ್ರೆ ಬ್ಯಾಟಿಂಗ್ಗೂ ಅನುಕೂಲ ಆಗುತ್ತೆ, ಹಾಗೆ ಸ್ಪಿನ್ನರ್ಸ್ಗೂ ಆಯ್ತು, ಸ್ವಿಂಗ್ ಬಾಲರ್ಸ್ಗೂ ಆಯ್ತು, ಈಕ್ವಲ್ ಆಗಿ ಪ್ರಿಯಾರಿಟಿ ಇರ್ಲಿ ಅಂತ. ಯಾವ ಕಂಟ್ರೀಸ್ ಕೂಡ ಮಾತಾಡಬಾರ್ದು, ಆ ತರ ಪಿಚ್ ನ ರೆಡಿ ಮಾಡಿದ್ರು ಕೂಡ. ಇವನ್ ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸಾಂಟ್ನರ್ ಕೂಡ ಇದನ್ನ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ನಲ್ಲಿ ಒಪ್ಕೊಂಡ್ರು ಕೂಡ. ಪಿಚ್ ಬಗ್ಗೆ ಯಾವುದೇ ಸಂಶಯ ಇಲ್ಲ ಗುರು. ಕೈಲಾಗದವ್ರು ಪಿಚ್ ಬಗ್ಗೆ ಮಾತಾಡ್ತಾರೆ. ಇಂಡಿಯಾ ಆ ತರ ಪಿಚ್ ಮಾಡ್ಕೊಳ್ಳುತ್ತೆ, ಇಂಡಿಯಾ ಈ ತರ ಪಿಚ್ ಮಾಡ್ಕೊಳ್ಳುತ್ತೆ. ಕೈಲಾಗದವ್ರು ಅಂದ್ರೆ ಪಾಕಿಸ್ತಾನದವ್ರು. ಇನ್ನು ಫಸ್ಟ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಕ್ ಬಂದ ಇಂಡಿಯನ್ ಓಪನರ್ಸ್ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಗುರು, ನಮ್ಮ ಚೇಟ ಎಂತ ಫಾರ್ಮ್ ಗುರು. ಅದು ಲಾಸ್ಟ್ 3 ಮ್ಯಾಚ್ ಇಂದ ಕಂಟಿನ್ಯೂಸ್ ಆಗಿ ಹೊಡಿತಾರ ಇದಾರೆ. ಏನ್ ಹೊಡ್ತಾಗ ಒಂದೊಂದು ಬಾಲ್ ಬೌಂಡ್ರಿ ಆಚೆನೆ ಬೀಳ್ತಾ ಇದೆ. ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ಲೇಬೇಕು. ಇಲ್ಲಿ ಟ್ಯಾಲೆಂಟ್ ನ ಯಾವಾಗ್ಲೂ ಯಾಕೆ ಬ್ಯಾಕ್ ಮಾಡ್ತಾರೆ ಅಂದ್ರೆ ಈ ರೀಸನ್ಗೆ. ಟ್ಯಾಲೆಂಟ್ ಇದ್ರೆ ಯಾವಾಗಾದ್ರೂ ಅದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಸಂಜು ಸ್ಯಾಮ್ಸನ್ ಅವ್ರನ್ನ ಕಂಟಿನ್ಯೂಸ್ ಆಗಿ ಬ್ಯಾಕ್ ಮಾಡ್ತಾನೆ ಇತ್ತು. ಕೋಚಿಂಗ್ ಸ್ಟಾಪ್ ಆಯ್ತು. ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಕಂಟಿನ್ಯೂಸ್ ಆಗಿ ಬ್ಯಾಕ್ ಮಾಡ್ತಾನೆ ಇದ್ರು. ಅದು ರಿಸಲ್ಟ್ ಈ ಇಂಪಾರ್ಟೆಂಟ್ ಕ್ರೂಷಿಯಲ್ ಟೈಮ್ ನಲ್ಲಿ ಕೊಡ್ತು ಅಂತಾನೆ ಹೇಳ್ಬೋದು. ಇದೇ ತರ ನಮ್ಮ ರೋಹಿತ್ ಶರ್ಮಾ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ರು. ಅವರು ಸ್ಟಾರ್ಟಿಂಗ್ ಕೆರಿಯರ್ ನಲ್ಲಿ ಟ್ಯಾಲೆಂಟ್ ಇತ್ತು ಗುರು, ಅವ್ರಿಗೂ ಪ್ರೂವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಲೆಜೆಂಡರಿ ಕ್ಯಾಪ್ಟನ್ MS ಧೋನಿ ಅವ್ರನ್ನ ಬ್ಯಾಕ್ ಮಾಡಿದ್ರು. ಅದು ರಿಸಲ್ಟ್ ಕೊಡ್ತು. ಯಾವ ತರ ರಿಸಲ್ಟ್ ಕೊಡ್ತು ಅಂತ ನಮ್ಮ ಮುಂದೆ ಇದೆ. ಇವಾಗ ಲೆಜೆಂಡರಿ ಕ್ಯಾಪ್ಟನ್ ಆಗಿ ಬೆಳೆದ್ರು ರೋಹಿತ್ ಶರ್ಮಾ ಕೂಡ. 2 ಟೈಮ್ ICC ಟ್ರೋಫೀಸ್ ನ ಗೆದ್ರು ಇಂಡಿಯಾಗೆ ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಜೊತೆ ಬಂದ ನಮ್ಮ ಶೇರ್ ಅಭಿಷೇಕ್ ಶರ್ಮಾ ಲಾಸ್ಟ್ 3 to 4 ಮ್ಯಾಚ್ ಇಂದ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಮಿಡಲ್ ಆಗ್ತಾ ಇರ್ಲಿಲ್ಲ ಬಾಲು. ಆದ್ರೂ ಕೋಚಿಂಗ್ ಸ್ಟಾಪ್ ಆಯ್ತು. ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತುಂಬಾ ಬ್ಯಾಕ್ ಮಾಡ್ತಾನೆ ಬಂದ್ರು. ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದೇ ಇತ್ತು ನಮ್ಮ ಇಂಡಿಯನ್ಸ್ಗೆ. ಅದು ಫೈನಲ್ ಮ್ಯಾಚ್ ನಲ್ಲಿ ರಿಸಲ್ಟ್ ತೋರಿಸ್ತು ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ ನಲ್ಲಿ ಅಭಿಷೇಕ್ ಶರ್ಮಾ ಅವ್ರ ಆಟ ಹೆಂಗಿತ್ತು ಅಂದ್ರೆ, ಫೈನಲ್ ಅಲ್ಲ ಇದು, ಯಾವ್ದು ಬೈಲ್ಯಾಟರ್ ಸೀರೀಸ್. ಅವಾಗ್ಲೇ ಹೇಳಿದ್ದೆ ನಾನು, ಬೈಲ್ಯಾಟರ್ ಸೀರೀಸ್ ಆಡ್ತಿದ್ದಾರೆ ಅಂತಾನೆ ಆಡಿದ್ರು ಅವರು. ಯಾವ ನರ್ವಸ್ನೆಸ್ ಇರ್ಲಿಲ್ಲ, ಯಾವ ಸ್ಟ್ರಗಲ್ ಇರ್ಲಿಲ್ಲ. ಕಂಪ್ಲೀಟ್ ಡಾಮಿನೆನ್ಸ್ ಗುರು ಅವ್ರದ್ದು. ಶೇರ್ ಅಂದ್ರೆ ಹೆಂಗ್ ಆಡ್ಬೇಕು ಆ ತರ ಆಡಿದ್ರು ನಿನ್ನೆ ಮ್ಯಾಚ್. ಯಾಕೆ ಇವರು ICC T20 ನಂಬರ್ 1 ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡೇ ಬಿಟ್ರು ಗುರು. ಪವರ್ ಪ್ಲೇ ಮುಗಿಯೋದ್ರಲ್ಲಿ ಹಾಫ್ ಮ್ಯಾಚ್ ಇಂಡಿಯಾ ಗೆದ್ದಾಗಿತ್ತು ಗುರು. ಆ ತರ ಸ್ಟಾರ್ಟ್ ಕೊಟ್ಟಿದ್ರು ಇಂಡಿಯನ್ ಓಪನರ್ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. 21 ಬಾಲಲ್ಲಿ 52 ರನ್ ಹೊಡೆದ್ರು ಗುರು. 6 ಬೌಂಡ್ರಿ 3 ಸಿಕ್ಸರ್ ಇದ್ದು. 7th ಓವರ್ ನಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆದ್ರು. ಇವ್ರೇನಾದ್ರು ಕಂಪ್ಲೀಟ್ ಆಗಿ ಒಂದು 20 ಓವರ್ಸ್ ಆಡಿದ್ರು ಅಂದ್ರೆ 350 ರನ್ಸ್ ಆಗೋದು ಮಾತ್ರ ಕನ್ಫರ್ಮ್ ಅಂತ ಅನಿಸ್ತಿತ್ತು ನನಗ್ ಮಾತ್ರ. ಅದೇನೋ ಮಿಸ್ ಆಗಿ ಔಟ್ ಆದ್ರು ಗುರು. ರವೀಂದ್ರ ಬಾಲಿಗೆ ಫುಲ್ ವೈಡ್ ಬಾಲ್ ಇತ್ತು, ಸುಮ್ಮನೆ ಹೋಗಿ ಹೊಡೆಯಕ್ ಹೋಗಿ ಔಟ್ ಆದ್ರು. ಇಲ್ಲ ಅಂದ್ರೆ ನ್ಯೂಜಿಲೆಂಡ್ ಅವರು ನಿನ್ನೆ ಬ್ಯಾಟಿಂಗ್ ಬರ್ತಿರ್ಲಿಲ್ಲ ಅಂತ ಸುಮ್ಮನೆ ಡಿಕ್ಲೇರ್ ಕೊಟ್ಬಿಡ್ತಿದ್ರು ಅನಿಸ್ತಾ ಇದೆ ನನಗೆ ಮಾತ್ರ ಫೈನಲ್. ಇನ್ನು ಅಭಿಷೇಕ್ ಶರ್ಮಾ ಔಟ್ ಆದ್ಮೇಲೆ ಇಶಾನ್ ಕಿಶನ್ ಅವ್ರು ಬಂದ್ರು. ಪಾಕೆಟ್ ಡೈನಮೋ ಇಶಾನ್ ಕಿಶನ್, ಏನ್ ಎನರ್ಜಿ ಗುರು ಅವ್ರದ್ದು. ಫೀಲ್ಡ್ ಅಲ್ಲಿ ಆಯ್ತು, ಬ್ಯಾಟಿಂಗ್ ಮಾಡುವಾಗ ಅವ್ರ ಎನರ್ಜಿ ತಗೊಂಡ್ಬಂದ್ರು. ಯಾವ ಮೊಮೆಂಟ್ ನಲ್ಲೂ ಸ್ಕೋರ್ ಕಮ್ಮಿ ಆಗ್ಬಿಡ್ಲಿಲ್ಲ. ಫಸ್ಟ್ ಬಾಲ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಬಾಲ್ ಬೌಂಡ್ರಿ ಹೊಡೆದ್ರು ಗುರು. ಸ್ಟಾರ್ಟ್ ಮಾಡಿದ್ದು ನಿಲ್ಲಿಸ್ಲೇ ಇಲ್ಲ. ಈ ಕಂಪ್ಲೀಟ್ ಟೂರ್ನಮೆಂಟ್ ನಲ್ಲಿ ಇಶಾನ್ ಕಿಶನ್ ಅವರ ಎನರ್ಜಿನ ಮೆಚ್ಚಲೇಬೇಕು. ಯಾವ ಫೀಲ್ಡಿಂಗ್ ಆಯ್ತು, ಬ್ಯಾಟಿಂಗ್ ಆಯ್ತು, ಯಾವ ಮೂಮೆಂಟ್ ನಲ್ಲಿ ಬಂದ್ರು ಇಂಡಿಯನ್ ಬಿಟ್ಟು ಕೊಡ್ತಾನೆ ಇರ್ಲಿಲ್ಲ ಗುರು. ಫಸ್ಟ್ ಬಾಲಿಂದಾನೆ ಸ್ಟಾರ್ಟ್ ಮಾಡೋರು. ಆ ತರ ಎನರ್ಜಿ ತಂದು ಕೊಡೋರು ಇಂಡಿಯಾಗೆ.
ಇವ್ರು ಕೂಡ 25 ಬಾಲ್ ನಲ್ಲಿ 54 ರನ್ಸ್ ಹೊಡೆದ್ರು. ಅದರಲ್ಲಿ 4 ಬೌಂಡ್ರಿ ಹಾಗೂ 4 ಸಿಕ್ಸರ್ ಇನ್ವಾಲ್ವ್ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಇವ್ರು ಔಟ್ ಆದ್ಮೇಲೆ ಸೂರ್ಯಕುಮಾರ್ ಯಾದವ್ ಬರಬೇಕಿತ್ತು. ಸೂರ್ಯಕುಮಾರ್ ಯಾದವ್ ಬದಲು ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ರು ಬ್ಯಾಟಿಂಗ್ಗೆ. ಒಂದ್ ಸೈಡ್ ನಮ್ಮ ಚೇಟಾ ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚ್ಗೆ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾನೆ ಇದ್ರು. ಏನು ಹೊಡಿತಾ ಇದ್ರು ಗುರು, 50 ಕಂಪ್ಲೀಟ್ ಮಾಡಿದ್ರು. ಅದಾದ್ಮೇಲೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಲಾಕಿ ಫರ್ಗ್ಯೂಸನ್ಗೆ ಸ್ಟ್ರೇಟ್ ಸಿಕ್ಸರ್ ಹೊಡೆದ್ರು ಗುರು. ಅದು ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. 15 ಓವರ್ಸ್ಗೆ ಆಲ್ರೆಡಿ 200 ಕ್ರಾಸ್ ಮಾಡಾಗಿತ್ತು ಇಂಡಿಯಾ. ಇನ್ನೂ 30 ಬಾಲ್ಸ್ ಇತ್ತು. ಅರೌಂಡ್ 80 to 90 ರನ್ಸ್ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. 300 ಹತ್ರ ಹೋಗ್ಬೋದು ಇಂಡಿಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ 16 ಓವರ್ ಬಂದ್ರು ಗುರು. ಜೆಮಿನಿಶಮ್ ವಿಲ್ಲನ್ ಅಂತಾನೆ ಹೇಳ್ಬೋದು ಈ ಮ್ಯಾಚ್ಗೆ. 300 ಕ್ರಾಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೇ ಇವರು ಅಂತ ಹೇಳ್ಬೋದು. ಒಂದೇ ಓವರ್ನಲ್ಲಿ 3 ವಿಕೆಟ್ ತೆಗೆದ್ರು ಕೂಡ 3 ವಿಕೆಟ್ ಬಿತ್ತು ಇಂಪಾರ್ಟೆಂಟ್ ಕ್ರುಷಿಯಲ್ ಟೈಮ್ ನಲ್ಲಿ. ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಹಾಗೂ ಫಸ್ಟ್ ಬಾಲ್ ನಲ್ಲಿ ಔಟ್ ಆದ್ರು ಸೂರ್ಯಕುಮಾರ್ ಯಾದವ್. 16th ಓವರ್ ಇಂಡಿಯನ್ ರನ್ ರೇಟ್ಗೆ ಬ್ರೇಕ್ ಹಾಕ್ತು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ 16 ಬಾಲ್ಸ್ ಯಾವುದೇ ಬೌಂಡ್ರಿ ಬರ್ಲಿಲ್ಲ ಗುರು. ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಸ್ಟ್ರಗಲ್ ಮಾಡ್ತಾನೆ ಇದ್ರು, ಇನ್ನೊಂದ್ ಕಡೆ ಸೂರ್ಯಕುಮಾರ್ ಯಾದವ್ ಔಟ್ ಆದ್ರು. ತಿಲಕ್ ವರ್ಮಾ ಬಂದ್ರು, ಅವ್ರ ಕಡೆಯಿಂದನೂ ಏನ್ ರನ್ಸ್ ಬರ್ಲಿಲ್ಲ, ಸ್ಟ್ರಗಲ್ ಮಾಡ್ತಾ ಇದ್ರು, ಮಿಡಲ್ ಆಗ್ತಾ ಇರ್ಲಿಲ್ಲ, ಸ್ಲೋವರ್ ಒನ್ ಟ್ರೈ ಮಾಡ್ತಾ ಇದ್ರು ನ್ಯೂಜಿಲೆಂಡ್ ಬೌಲರ್ಸ್. ಈ ಸ್ಟೇಜ್ ನಲ್ಲಿ ಸ್ಕೋರ್ ಪ್ರೊಡಿಕ್ಷನ್ ಚೇಂಜ್ ಆಯ್ತು. ಅಟ್ಲೀಸ್ಟ್ 240 250 ರೀಚ್ ಆಗ್ಬೇಕು ಇಂಡಿಯಾ ಅಂತ ಅನ್ಕೊಂಡು 220 230 ಆದ್ರೆ ನ್ಯೂಜಿಲೆಂಡ್ ಆರಾಮಾಗಿ ಚೇಂಜ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ ನಾನು. ಅದಕ್ಕೋಸ್ಕರ ಅಟ್ಲೀಸ್ಟ್ 240 250 ಮೇಲ್ಗಡೆ ಬರ್ಬೋದು ಅಂತ ನನ್ ಗೆಸ್ ಇತ್ತು. ಒಂದ್ ಸ್ಟೇಜ್ ನಲ್ಲಿ 240 ಕ್ರಾಸ್ ಮಾಡೋದು ತುಂಬಾ ಕಷ್ಟ ಆಯ್ತು ಗುರು. ಆದ್ರೆ ನಮ್ಮ ದೈತ್ಯ ಆಟಗಾರ ಅಂತಾನೆ ಹೇಳ್ಬೋದು ಶಿವಮ್ ದುಬೆ ಅವ್ರು ಬಂದ್ರು. ಫೈನಲ್ ಓವರ್ ಏನ್ ಹೊಡೆದ್ರು ಗುರು, 24 ರನ್ಸ್ ಬಂತು ಜೆಮಿನಿಶನ್ಗೆ. ಯಾರು ವಿಲನ್ ಆಗಿದ್ರು ಅವರೇ ನಮ್ಮ ಇಂಡಿಯಾಗೆ ಹೀರೋ ಆದ್ರು ಅಂತಾನೆ ಹೇಳ್ಬೋದು. 24 ರನ್ಸ್ ಬಿಟ್ಕೊಟ್ರು. ಅವ್ರು ಬಿಟ್ಕೊಟ್ರು ಅನ್ನೋದಕ್ಕಿಂತ ನಮ್ಮ ಶಿವಮ್ ದುಬೆ ಆ ತರ ಆಡಿದ್ರು ಅಂತಾನ ಕ್ರೆಡಿಟ್ ಕೊಡ್ಬೇಕು ನಾವಿಲ್ಲಿ. ಫೈನಲ್ ಆಗಿ ಶಿವಮ್ ದುಬೆ ಹಾಗೂ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಆಟದಿಂದ 255 ಸ್ಕೋರ್ ಮಾಡ್ತು ಇಂಡಿಯಾ. ಇದೊಂದು ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು, ಒಳ್ಳೆಕ್ಕಿಂತ ಬೆಸ್ಟ್ ಸ್ಕೋರ್ ಅಂತ ಹೇಳ್ಬೋದು. ಫೈನಲ್ ಮ್ಯಾಚ್ ನಲ್ಲಿ ಒಂದ್ ಟೈಮ್ ಅಲ್ಲಿ 200 ಕ್ರಾಸ್ ಮಾಡೋದು T20 ಅಲ್ಲಿ ಅಂದ್ರೆ ಅದು ತುಂಬಾ ಕಷ್ಟವಾಗಿತ್ತು. ಆದ್ರೆ ಲಾಸ್ಟ್ 3 ಮ್ಯಾಚ್ ನಲ್ಲಿ ಕೂಡ ಕಂಟಿನ್ಯೂಸ್ ಆಗಿ, ಅದು T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ 250 ಕ್ರಾಸ್ ಮಾಡ್ತು ಗುರು. ಇಂಡಿಯನ್ ಬ್ಯಾಟಿಂಗ್ ಪವರ್ ಹೆಂಗಿದೆ ನೋಡಿ. ಇನ್ನು 255 ಸ್ಕೋರ್ T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಅಂದ್ರೆ ಅದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಚೇಸ್ ಮಾಡೋದು. ಅದು ಅಪೋನೆಂಟ್ಸ್ ಯಾರಿದ್ದಾರೆ, ಇಂಡಿಯಾ ಬೌಲರ್ಸ್ ಯಾರಿದ್ದಾರೆ ಅಲ್ಲಿ, ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಹಾಗೂ ಹರ್ಷದೀಪ್ ಸಿಂಗ್. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ನೋಡೋದಾದ್ರೆ 255 ರನ್ಸ್ ಚೇಸ್ ಮಾಡಕ್ ಬಂದ್ರು ನ್ಯೂಜಿಲೆಂಡ್ ಓಪನರ್ಸ್ ಟಿಮ್ ಸಪರ್ಟ್ ಮತ್ತು ಫಿನ್ ಅಲೆನ್. ಲಾಸ್ಟ್ ಮ್ಯಾಚ್ ನಲ್ಲಿ ಸೆಮಿಫೈನಲ್ ಅಲ್ಲಿ ಫಿನ್ ಅಲೆನ್ ಸೆಂಚುರಿ ಹೊಡೆದಿದ್ರು ಗುರು. ಹಾಗೆ ಟೀಮ್ ಸಪರ್ಟ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ರು. ಇವರಿಬ್ರು ಆಲ್ಮೋಸ್ಟ್ ನ್ಯೂಜಿಲೆಂಡ್ ಈ T20 ವರ್ಲ್ಡ್ ಕಪ್ಗೆ ಫೈನಲ್ ವರ್ಗು ಬರ್ಬೇಕು ಅಂದ್ರೆ ಇವರಿಬ್ರೆ ಕಾರಣ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಮೋರ್ ದನ್ 60% ರನ್ಸ್ ನ ಇವರೇ ಕಲೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ T20 ವರ್ಲ್ಡ್ ಕಪ್ ನಲ್ಲಿ ನ್ಯೂಜಿಲೆಂಡ್ ಪರವಾಗಿ. ನ್ಯೂಜಿಲೆಂಡ್ಗೆ ಈ ಇಬ್ರು ಓಪನರ್ಸ್ ಮೇಲೆ ತುಂಬಾ ಹೋಪ್ ಇತ್ತು. ಇವ್ರು ಏನಾದ್ರು ಕ್ಲಿಕ್ ಆದ್ರೆ ಹತ್ರ ಹೋಗ್ಬೋದು ಅಂತ ನ್ಯೂಜಿಲೆಂಡ್ ಹೋಪ್ಸ್ ಇಟ್ಕೊಂಡಿದ್ರು. ಯಾಕಂದ್ರೆ ಆ ತರ ಬ್ಯಾಟಿಂಗ್ ಆಡ್ತಿದ್ರು ಇವರು. ಅದು ಫಿನ್ ಅಲೆನ್ ಮೇಲೆ ಅವ್ರೇನಾದ್ರು ಕ್ಲಿಕ್ ಆದ್ರೆ 250ನ ಆರಾಮಾಗಿ 18-19 ಓವರ್ಸ್ ನಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೋಪ್ಸ್ ಇಟ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ನಮ್ಮ ಅಕ್ಷರ್ ಪಟೇಲ್ ಅವ್ರು ಬಂದು 4th ಓವರ್ ನಲ್ಲೇ ಫಿನ್ ಅಲೆನ್ ಮನೆಗೆ ಕಳಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಇವ್ರಾದ್ಮೇಲೆ ಬಂದ ರಚಿನ್ ರವೀಂದ್ರ ಕೂಡ ಫಸ್ಟ್ ಬಾಲ್ಗೆ ಔಟ್ ಆದ್ರು. ಬುಮ್ರಾ ಮ್ಯಾಜಿಕ್ ಇಂದ ಸ್ಲೋವರ್ ಅನ್ನ ಪಿಕ್ ಮಾಡಕ್ ಆಗದೆ ಫಸ್ಟ್ ಬಾಲ್ಗೆ ಔಟ್ ಆಗಿ ಪೆವಿಲಿಯನ್ ಕಡೆ ಹೋದ್ರು. ಇನ್ನು ಇವ್ರಾದ್ಮೇಲೆ ಬಂದ ಮಾರ್ಕ್ ಚಾಪ್ಮನ್ ಮತ್ತು ಗ್ಲೆನ್ ಫಿಲಿಪ್ಸ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಿಲ್ಲ, ಬೇಗನೆ ಔಟ್ ಆಗಿ ಪೆವಿಲಿಯನ್ ಕಡೆ ಹೋದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇರೋದು ಇಂಡಿಯನ್ ಬೌಲರ್ಸ್. ಕಂಪ್ಲೀಟ್ ನ್ಯೂಜಿಲೆಂಡ್ ಬ್ಯಾಟಿಂಗ್ ನೋಡೋದಾದ್ರೆ ಟೀಮ್ ಸಪರ್ಟ್ ಸ್ವಲ್ಪ ಚಾಲೆಂಜ್ ಕೊಟ್ರು ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಅದೇನೋ ಅಷ್ಟು ವರ್ಕೌಟ್ ಕೂಡ ಆಗ್ಲಿಲ್ಲ. ಯಾಕಂದ್ರೆ ಒಂದ್ ಸೈಡ್ ಇಂದ ರನ್ಸ್ ಬರ್ತಾ ಇರ್ಲಿಲ್ಲ, ವಿಕೆಟ್ ಬೀಳ್ತಾನೆ ಇತ್ತು. ನಮ್ಮ ಇಂಡಿಯನ್ ಬೌಲರ್ಸ್ ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ. ಅಕ್ಷರ್ ಪಟೇಲ್ ಆಗಲಿ, ಜಸ್ಪ್ರೀತ್ ಬುಮ್ರಾ ಆಗಲಿ, ಹಾಗೆ ಹಾರ್ದಿಕ್ ಪಾಂಡ್ಯ ಆಗಲಿ, ವರುಣ್ ಚಕ್ರವರ್ತಿ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್. ಬುಮ್ರಾ 4 ವಿಕೆಟ್ ತಗೊಂಡ್ರು. ಹಾಗೆ ಅಕ್ಷರ್ ಪಟೇಲ್ 3 ಕ್ರೂಷಿಯಲ್ ವಿಕೆಟ್ಸ್ ತಗೊಂಡ್ರು. ಹಾಗೆ ಹಾರ್ದಿಕ್ ಪಾಂಡ್ಯ 1 ವಿಕೆಟ್, ಹಾಗೆ ವರುಣ್ ಚಕ್ರವರ್ತಿ ಕೂಡ 1 ವಿಕೆಟ್ ತಗೊಂಡು ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ನಲ್ಲಿ. ಇದೊಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಂಡಿಯಾದಿಂದ.
ಯಾವ ಮೂಮೆಂಟ್ ನಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡಬೇಕು ಆ ಮೂಮೆಂಟ್ ನಲ್ಲಿ ಕಂಪ್ಲೀಟ್ ಆಗಿ ಇಂಡಿಯನ್ ಪ್ಲೇಯರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಓಪನರ್ಸ್ ಇಂದ ಹಿಡಿದು ವರುಣ್ ಚಕ್ರವರ್ತಿ ವರೆಗೂ ಎಲ್ಲರೂ ಈ T20 ವರ್ಲ್ಡ್ ಕಪ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ಪ್ಲೇಯಿಂಗ್ 11 ಮಾತ್ರ ಕ್ರೆಡಿಟ್ಸ್ ಕೊಟ್ರೆ ಸಾಕಾಗಲ್ಲ, ಪ್ಲೇಯಿಂಗ್ 15ಗೆ ಕ್ರೆಡಿಟ್ಸ್ ಕೊಡಲೇಬೇಕು, ಹಾಗೂ ಕೋಚಿಂಗ್ ಸ್ಟಾಫ್ ಕೂಡ ಕ್ರೆಡಿಟ್ಸ್ ಕೊಡಲೇಬೇಕು. ಕೋಚಿಂಗ್ ಸ್ಟಾಫ್ ಇವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಫಾರ್ಮ್ ನಲ್ಲಿ ಇರಲಿಲ್ಲ. ಲಾಸ್ಟ್ ನ್ಯೂಜಿಲೆಂಡ್ ಸೀರೀಸ್ ನಲ್ಲಿ ತುಂಬಾ ಫ್ಲಾಪ್ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಆದ್ರೆ T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡಿ ಅವ್ರನ್ನ ಬ್ಯಾಕ್ ಮಾಡಿದ ರೀತಿ ಕೂಡ ತುಂಬಾ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಾನೆ ಹೇಳ್ಬೋದು ಕೋಚಿಂಗ್ ಸ್ಟಾಫ್. ಹಾಗೆ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಅಭಿಷೇಕ್ ಶರ್ಮಾ ಈ T20 ವರ್ಲ್ಡ್ ಕಪ್ ನಲ್ಲಿ ಕಂಪ್ಲೀಟ್ ಫಾರ್ಮ್ ನಲ್ಲೇ ಇರಲಿಲ್ಲ, ಅವ್ರನ್ನ ಕಂಪ್ಲೀಟ್ ಫೈನಲ್ ವರ್ಗೂ ಬ್ಯಾಕ್ ಮಾಡಿದ ರೀತಿ, ಹಾಗೆ ರಿಂಕು ಸಿಂಗ್ ಯಾವ್ಯಾವ ಸ್ಟೇಜ್ ನಲ್ಲಿ ಅವ್ರನ್ನ ಫೀಲ್ಡಿಂಗ್ ಇಳಿಸ್ಬೇಕು, ಫೀಲ್ಡಿಂಗ್ ಕರ್ಕೊಂಡ್ರು, ಯಾವ್ದಾದ್ರು ಒಂದ್ ರೀತಿಯಲ್ಲಾದ್ರೂ ಎಲ್ರು ಕಂಟ್ರಿಬ್ಯೂಟ್ ಮಾಡಿದ್ದಾರೆ ಗುರು ಈ T20 ವರ್ಲ್ಡ್ ಕಪ್ ನಲ್ಲಿ. ಇವನ್ ಫಸ್ಟ್ ಮ್ಯಾಚ್ ನಲ್ಲಿ ಸಿರಾಜ್ ವಿಕೆಟ್ಸ್ ತೆಗಿಲಿಲ್ಲ ಅಂದ್ರೆ ಆ ಮ್ಯಾಚ್ ಏನಾಗ್ತಿತ್ತು ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ 2 ವಿಕೆಟ್ ಅವರೇ ತಕ್ಕೊಟ್ಟಿದ್ರು USA ಮೇಲೆ. ತುಂಬಾ ಲೋ ಸ್ಕೋರ್ ಮಾಡಿದ್ವಿ ಆ ಮ್ಯಾಚ್ ನಲ್ಲಿ. ಅವರಿಂದನೂ ಕಾಂಟ್ರಿಬ್ಯೂಟ್ ಬಂತು. ಕೋಚಿಂಗ್ ಸ್ಟಾಫ್ ಇಂದ ಹಿಡಿದು ಎಲ್ಲ ಪ್ಲೇಯರ್ಸ್ಗೂ ಈ T20 ವರ್ಲ್ಡ್ ಕಪ್ ನ ಕ್ರೆಡಿಟ್ಸ್ ಹೋಗ್ಲೇಬೇಕು, ಯಾರೊಬ್ರು ಮಿಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ತರ ಇತ್ತು ಡಾಮಿನೆನ್ಸ್ ಇಂಡಿಯಾದು ಈ T20 ವರ್ಲ್ಡ್ ಕಪ್ ನಲ್ಲಿ. ಹೋಮ್ ಸಾಯಿಲ್ ಅಲ್ಲಿ ಆಡಿದ್ರು ಕೂಡ ಡಾಮಿನೇಟ್ ಮಾಡೋದು ಅಷ್ಟು ಈಸಿ ಆಗಲ್ಲ, ಯಾಕಂದ್ರೆ ಅಷ್ಟು ಪ್ರೆಷರ್ ಇರುತ್ತೆ, ಅಷ್ಟು ಕ್ರೌಡ್ ಇರ್ತಾರೆ. ನಿನ್ನೆ ಫೈನಲ್ ಮ್ಯಾಚ್ ನಲ್ಲಿ 1,20,000 ಕ್ರೌಡ್, ಅಂತ ದೊಡ್ಡ ಗ್ರೌಂಡ್ ಅದು. ಆ ಗ್ರೌಂಡ್ ನಲ್ಲಿ, ಆ ಪ್ರೆಷರ್ ನಲ್ಲಿ, ಫೈನಲ್ ಮ್ಯಾಚ್ ನಲ್ಲಿ, ಅದು ಹೋಮ್ ಸಾಯಿಲ್ ಅಲ್ಲಿ ಆಡ್ಬೇಕು ಅಂದ್ರೆ ಅದಕ್ಕೆ ಡಬಲ್ ಗುಂಡಿಗೆನೆ ಬೇಕು. ಆ ತರ ಪ್ರೆಷರ್ ನ ಹ್ಯಾಂಡಲ್ ಮಾಡಿ ಫೈನಲ್ ಇಂಡಿಯಾ ವಿನ್ ಆಯ್ತು, ವರ್ಲ್ಡ್ ಚಾಂಪಿಯನ್ಸ್ ಆದ್ರು. ಕಂಟಿನ್ಯೂಸ್ ಆಗಿ 2 ಸಾರಿ ವರ್ಲ್ಡ್ ಚಾಂಪಿಯನ್ಸ್ ಆದ್ರು. ಇದೊಂದು ಇತಿಹಾಸ ಅಂತಾನೆ ಹೇಳ್ಬೋದು. ಇತಿಹಾಸ ಇರೋದೇ ಅಳ್ಸಾಕೋಕೆ, ಮತ್ತೆ ಇತಿಹಾಸ ಕ್ರಿಯೇಟ್ ಮಾಡೋಕೆ. ಅದನ್ನ ಇಂಡಿಯಾ ಮಾಡಿ ತೋರಿಸಿದೆ. ನನಗ್ ಮಾತ್ರ ಈ T20 ವರ್ಲ್ಡ್ ಕಪ್ ಫೈನಲ್ ನೋಡಿ, ಲಾಸ್ಟ್ ಇಯರ್ T20 ವರ್ಲ್ಡ್ ಕಪ್ ಫೈನಲ್ ವೈಬ್ ಇಲ್ಲ ಅಂದ್ರು ಆ T20 ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದ ಕ್ರೇಜ್ ಮಾತ್ರ ಇದೆ ಗುರು. ಅದ್ ಮಾತ್ರ ಹೇಳಬಲ್ಲೆ. ನಿಮ್ಗೇನ್ ಅನಿಸ್ತಾ ಇದೆ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಆದ್ಮೇಲೆ? ನಿಮ್ಗೂ ಕೂಡ ಪ್ರೌಡ್ ಫೀಲಿಂಗ್ ಆಗ್ತಿದ್ಯಾ? ಚಾಂಪಿಯನ್ಸ್ ಅನ್ನೋ ಪ್ರೌಡ್ ಫೀಲಿಂಗ್ ಇದೆಯಾ? ಇದ್ರೆ ಇಂಡಿಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಟ್ರೆಂಡ್ ಟ್ರ್ಯಾಕೀಸ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮತ್ತೊಂದು ವಿಡಿಯೋ ತಗೊಂಡು ನಾನ್ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ.